ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಅವ್ರ ಜೊತೆ. ಆಮೇಲೆ ಫೀಲ್ಡಲ್ಲಿ ಒಂದಷ್ಟು ವಾರ್ಮ್ ಅಪ್ಪು. ಥ್ಯಾಂಕ್ ಯು ಆಲ್. ಆಟ ಆಡ್ಕೊಳ್ಳಿ. ನನಗೆ ನನ್ನ ಬಾಲ್ಯನೇ ನೆನಪಾಯಿತು. ನಮ್ಮ ತಾಯಿ ಕರ್ಕೊಂಬಂದು ನಮ್ಮದು ಚಡ್ಡಿಗೆ ಜಿಪ್ಪು ಇರ್ತಾರಲ್ಲ, ಅವಾಗೆಲ್ಲ ಗುಂಡಿ ಆಗ್ತಾಯಿದ್ರು. ಗುಂಡಿನೂ ಕಿತ್ತೋಗ್ತಿತ್ತು. ಆಗೆಲ್ಲ ಒಳ ಉಡುಪು ಇರ್ತಾಯಿರಲ್ಲ, ಅಂದರೆ ನಾವು ಹಾಕ್ತೀವಲ್ಲ ಇನ್ನರ್. ನನ್ನ ತಾಯಿ ಹಿಂದ್ಗಡೆ 2 ಕಿತ್ತೋಗಿರೋದು, ಪೋಸ್ಟರ್ ಆಗಿರೋದು, ಅದಕ್ಕೆ ಟ್ಯಾಪೆ ಹಾಕಿರೋರು. ಮುಂದ್ಗಡೆ ಬಟನ್ ಇರ್ತಾ ಇರಲಿಲ್ಲ. ನನ್ನ ತಾಯಿ ಬಂದು ಪಿನ್ ತೊಗೊಂಬಂದು ಪಾಪ ಬಾಯಲ್ಲಿ ಅಂತ ಇಟ್ಕೊಂಡು ಅದನ್ನೆಲ್ಲ ಒಳಗೆ ಸೇರಿಸಿ ಬಟ್ಟೆನೆಲ್ಲ ಒಳಗೆ ಹಾಕಿ ಪಾಪ ಪಿನ್ ಹಾಕಿ ಕಳಿಸೋರು. ನನಗೆ ಅದೆಲ್ಲ ಜ್ಞಾಪಕ ಬಂತು. ಸರ್ಕಾರಿ ಶಾಲೆಯಲ್ಲಿ ನಾವೆಲ್ಲ ಓದಿದಂಥದ್ದು. ಆಮೇಲೆ ನಾನು ಪಿ ಟಿ ಮಾಸ್ಟ್ರು, ನಮ್ಮ ಶ್ರೀಮತಿ ಉಷಾರಾಣಿಯವರು ಅಂಗನವಾಡಿ ಟೀಚರು. ಬಾರ ಬದಲು ನೀನು. ನನಗೆ ಸ್ವಲ್ಪ ಭಯ ಆಯಿತು, ಯಾಕಂದರೆ ನನ್ನ ಒಬ್ಬನ ಜೊತೆಲಿ ನಾನು ಅವ್ನಿಗೆ ಹೇಳ್ಕೊಡೋದು ಮಾಡೋದೆಲ್ಲ ಇದ್ದಿದ್ದು. ಒಟ್ಟಿಗೆ ಅಷ್ಟು ಮಕ್ಕಳು ನೋಡಿದಾಗ ಸ್ವಲ್ಪ ಫೀಲ್ ಆಯಿತು ನನಗೆ. ನಾನಿವತ್ತು ನಿಮಗೆ ಹೊಸ ಟೀಚರ್ ಆಗಿ ಬಂದಿದ್ದೀನಿ. ನನ್ನ ಹೆಸರು ಉಷಾ ಅಂತ. ನಾನು ಹೇಳ್ಕೊಡೋದೆಲ್ಲ ಕಲಿತೀರಾ? ನಿಮ್ಮ ಹೆಸರೆಲ್ಲ ಹೇಳ್ತೀರಿ ಒಬ್ಬೊಬ್ಬರಾಗಿ? ಅಪೇಕ್ಷಾ. ನಿಮ್ಮ ಹೆಸರು ಹೇಳ್ಬಿಟ್ಟ? ಮೋಟು. ಅವು ಮುದ್ದು ಮಾತುಗಳು ಮಿಸ್ ಮಾಡ್ಕೊಂಡೆ ಅನಿಸ್ತಾ ಇದೆ. ನಾನು ನನ್ನ ಮಗನ ಜೊತೆಲಿ ಹೋಗಿದೆ. ಆನೆ ಆನೆ ಹೆಂಗೆ ಸೌಂಡ್ ಮಾಡುತ್ತೆ ಹೇಳಿ? ಮಕ್ಕಳೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇವು ನಮಗೆ ಏನು ಅನ್ಸ್ತಂದ್ರೆ ನಾವು ಇದೆಲ್ಲ ಕಲ್ತಿಲ್ವಲ್ಲ, ಮಕ್ಕಳಿಂದ ನಾನು ಕಲಿಯಂಗೆ ಆಗ್ತಲ್ಲ ಅಂತ. ಮಕ್ಕಳ ಇವಾಗ ನಾನು ಹೇಳ್ಕೊಟ್ಟಿದ್ನಲ್ಲ, ಅದು ಹೇಳ್ತೀರಾ? ಹಾಡು ಹೇಳಿ ನೋಡೋಣ, ಹೆಂಗೆ ಹೇಳ್ತೀರಾ? ಎಲ್ಲ ಕ್ಲಾಪ್ಸ್ ಹಾಕಿ. ಎಲ್ಲರಿಗೂ ಆಯ್ತಾ ಇವಾಗ? ನೀನ್ ಬಂದ? ಕಾಗೆ ಕವ್ವ ನಿಮ್ಮ ಏನು ತಂದವನೆ? ಎಸೆಕ್ಕೆ ಚೆಂಡು ತಂದವನೆ, ಒಡೆಯಕ್ಕೆ ದಾಂಡು ತಂದವನೆ. ಅಂಗನವಾಡಿ ಮಕ್ಕಳು ಬೆರ್ತಿತ್ತು. ಅಷ್ಟು ಮಕ್ಕಳು ಮಾತ್ರ ಆಟ ಆಡಿದ್ದವೆಲ್ಲ ಒಂಥರ ಚೆನ್ನಾಗಿ ಅನಿಸ್ತು. ಎಲ್ಲರೂ ಒಂದೊಂದು ಇಟ್ಕೊಳ್ಳಿ, 1 by 1 ಹಾಕೋರಿ. ಜನವರಿ ತಗೋ. ಫಸ್ಟ್ ನೀನು ಜನವರಿ ಹಾಕ್ಬೇಕು. ಇನ್ನು ಫಸ್ಟು ಭಾನುವಾರ ಹಾಕ್ಬಿಟ್ಟ. ಭಾನುವಾರ ರನ್ನಿಂಗ್ ಇನ್ ದ ಮೋಟರ್. ಕೈ ಹಿಂಗೆ ಮಾಡಿ, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಿ, ಹಿಂಗೆ. ಎಸ್ ಪಪ್ಪ ಈಟಿಂಗ್ ಶುಗರ್. ನೋ ಪಪ್ಪ. ಈ ಟಾಸ್ಕ್ ಭಾಳ ಇಷ್ಟ ಆಯಿತು. ಆದ್ದರಿಂದ ಒಂದು ಕ್ಷಣ ನಾವು ದೈಹಿಕ ಶಿಕ್ಷಕರಾಗಿ, ನನ್ನ ಶ್ರೀಮತಿ ಅಂಗನವಾಡಿ ಟೀಚರ್ ಆಗಿ ಈ ಟಾಸ್ಕ್ ತಗೊಂಡಿದ್ದು ನಮ್ಮಿಬ್ಬರಿಗೂ ಕೂಡ ತುಂಬ ಖುಷಿಯಾಯಿತು.